ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ ಚಿಲ್ಲಿ ಗಾರ್ಲಿಕ್ ಚಿಕನ್ ಫ್ರೈ. ಈ ಒಂದು ಫ್ರೈ ಏನಿದೆ ಗೊತ್ತಾ, ಬಿಗಿನರ್ಸ್ ಯಾರು ಈ ಅಡುಗೆಗಳನ್ನ ಹೊಸದಾಗಿ ಕಲಿತಿರ್ತಾರೆ, ಬಿಗಿನರ್ಸ್ ಸಹ ಈ ಒಂದನ್ನು ಅಡುಗೆಯನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಈ ಒಂದು ಚಿಕನ್ ಫ್ರೈಯನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮತ್ತಿನ್ನು ಯಾವುದೇ ತಡ ಮಾಡಿದ್ರೆ ನಡೀರಿ ಈ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ ಸ್ನೇಹಿತರೆ, ಈ ಒಂದು ಚಿಕನ್ ಫ್ರೈ ಮಾಡಲಿಕ್ಕೆ ಮೊದಲನೇದಾಗಿ ಇಲ್ಲೊಂದು 500 ಗ್ರಾಮಷ್ಟು ಚಿಕನ್ ತೊಗೊಂಡಿನಿ, ಅರ್ಧ ಕೆಜಿ. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 2-3 ಸತಿ ಈ ರೀತಿ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ನಾನು ಹಾಕ್ಕೊಳ್ತೇನೆ, ಯಾಕಂದರೆ ಅದರಲ್ಲಿ ಇರ್ತಕ್ಕಂಥ ನೀಚು ವಾಸನೆ ಹೋಗುತ್ತೆ. ಸೊ ಹಾಗೆ ಸ್ವಲ್ಪ ಉಪ್ಪು. ಸೊ ಇವನ್ನೆಲ್ಲ ಹಾಕಿಬಿಟ್ಟು ನಾನು ಏನು ಮಾಡ್ತಿದ್ದೀನಿ, ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳುವ ಫಸ್ಟು. ಈಗ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಒಂದು 20 ನಿಮಿಷಗಳ ಕಾಲ ಇದನ್ನು ಪಕ್ಕಕ್ಕಿಡುವ ಮ್ಯಾರಿನೇಟ್ ಆಗಲಿಕ್ಕೆ. ಸೊ ಹಾಗೆ ನೋಡ್ತಿದ್ರಲ್ಲ, ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಏನಿದೆ, ಬ್ಯಾಡಗೆ ಮೆಣಸಿನ್ಕಾಯಿ ಸುಮಾರು ಒಂದು 8ರಿಂದ 9 ಇದನ್ನು ನೀರಲ್ಲಿ, ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ನಾನು ಇಟ್ಟಿದ್ದೆ ಸುಮಾರು ಒಂದು 3ರಿಂದ 4 ಗಂಟೆಗಳ ಕಾಲ. ನೀವು ನೋಡ್ತಿರ್ಬೋದು ಇದು ಎಷ್ಟು ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಇಷ್ಟಾದರೆ ಸಾಕಾಗುತ್ತೆ. ಸೊ ಈಗ ಈ ನೆನೆಸಿರ್ತಕ್ಕಂಥ ಮೆಣಸಿನಕಾಯಿಗಳನ್ನ ನಾನು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದರಲ್ಲೇ ಒಂದು 10 ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಳ್ತೇನೆ. ಈಗ ಈ ಪದಾರ್ಥನೆಲ್ಲ ಒಂದು ಮಿಕ್ಸಿಲಿ ಫೈನ್ ಪೇಸ್ಟಾಗಿ ಮಾಡ್ಕೊಂಬರೋಣ. ನೋಡಿ, ಈ ಪದಾರ್ಥ ಅಂತಕ್ಕಂಥದ್ದೇನೆ ಇಷ್ಟು ಫೈನ್ ಆಗಿರಬೇಕು, ಇಷ್ಟು ಸ್ಮೂತ್ ಆಗಿರಬೇಕು. ಇಷ್ಟ ಆದರೆ ಪರ್ಫೆಕ್ಟ್ ಅಂದ್ಬಿಟ್ಟು ಅರ್ಥ. ಈಗೆಲ್ಲ ಆಗಿದೆ, ಇದನ್ನು ಪಕ್ಕಕ್ಕಿಡುವ. ಸೊ ಈಗ ನೋಡಿ, ಇದನ್ನು ನಾನು ಕುಕ್ಕರಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದರಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ, ಯಾಕಂದರೆ ಚಿಕನಲ್ಲೂ ಸಹ ಸ್ವಲ್ಪ ಫ್ಯಾಟ್ ಇದೆ ವಿತ್ ಸ್ಕಿನ್ ತೊಗೊಂಡಿರೋ ಕಾರಣಕ್ಕಾಗಿ. ಸೊ ಈಗ ಎಣ್ಣೆ ಚೆಂದ ಬಿಸಿ ಆಗಿದೆ ಅಲ್ವಾ. ಸೊ ಈಗ ಎಣ್ಣೆ ಚೆಂದ ಬಿಸಿ ಆದ ನಂತರ ಇದರಲ್ಲಿ ಒಂದು 1/4ರಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಆದರೂ ಸಹ ಸಾಕಾಗತ್ತೆ. ಆದ ನಂತರ ಸ್ವಲ್ಪ ಚಕ್ಕೆ, ಲವಂಗ, 1 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ ಆದರೂ ಸಾಕು. ಮತ್ತು ಒಂದೇ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, ಆ ಈರುಳ್ಳಿಯನ್ನೆಲ್ಲ ಹಾಕಿಬಿಟ್ಟು, ಸೊ ಈಗ ಈ ಈರುಳ್ಳಿ ಅಂತಕ್ಕಂಥದ್ದು ಏನಿದೆ ಇದು ಸ್ವಲ್ಪ ಪಾರದರ್ಶಕ, ಟ್ರಾನ್ಸ್ಲೂಸೆಂಟ್ ಆಗಬೇಕು. ಅಲ್ಲಿವರೆಗೂ ಹುರಿಯುವ. ಇದೊಂದು 2 ನಿಮಿಷ ತೊಗೊಳುತ್ತೆ ಟೈಮ್. ಈಗ ನೋಡ್ತಿದ್ರಲ್ಲ, ಈ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಕಲರ್ ಟರ್ನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಅರ್ದಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಈ ಫ್ರೆಶ್ ಆಗಿ ಅರ್ದಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ರ ಹಸಿ ವಾಸನೆ ಹೋಗುವವರೆಗೂ ನಾವು ಹುರಿಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇವಾಗ ಎಲ್ಲ ಹೋಗಿದೆ, ಪರ್ಫೆಕ್ಟಾಗಿ ಆಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಈ ಚಿಕನನ್ನು ಇದರಲ್ಲಿ ಹಾಕ್ಕೊಂಡ್ಬಿಡ್ತೀವಿ. ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಆ ಚಿಕನಿನ ಕಲರ್ ಸ್ವಲ್ಪ ವೈಟಾಗಿ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಆನ್ ಎ ಹೈ ಫ್ಲೇಮ್ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಆಯ್ತಲ್ಲ, ಈಗ ಪರ್ಫೆಕ್ಟಾಗಿ ಆದ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತುಂಬ ಇಂಪಾರ್ಟೆಂಟ್ ಇದೆ. ಇದೇ ಫ್ಲೇವರು ಮತ್ತು ಇದಕ್ಕೆ ಬಾಡಿ ಕೊಡ್ತಕ್ಕಂಥದ್ದು, ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಜೊತೆಯಲ್ಲಿ ನಾವು ಏನು ಈ ಮೆಣಸಿನಕಾಯಿ ಒಂದು ಪೇಸ್ಟ್ ಮಾಡಿದ್ವಲ್ಲ, ಈ ಕೆಂಪು ಮೆಣಸಿನ, ಅದನ್ನು ಎಲ್ಲ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡ್ಬಿಡುವ. ತಲೆ ಕೆಡಿಸ್ಕೋಬೇಡಿ, ಇಷ್ಟೊಂದು ಖಾರದ ಇಷ್ಟೊಂದು ಅನಿಸುತ್ತೆ ನಿಮಗೆ, ಬಟ್ ಇದು ಬ್ಯಾಡಗೆ ಮೆಣಸಿನಕಾಯಿ ಕಲ್ಲರ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಖಾರ ಅಷ್ಟು ಇರುವುದಿಲ್ಲ. ಸೊ ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಒಂದು 3 ನಿಮಿಷಗಳ ಕಾಲ ಆನೆ ಹೈ ಫ್ಲೇಮ್ ಕೈಯನ್ನು ಮುಗಿಸ್ತಾನೆ ಇದನ್ನು ಮಿಕ್ಸ್ ಮಾಡ್ತಾರೆ. ಕಲ್ಲರ್ ನೋಡ್ರಿ, ಕಣ್ಣು ಕುಕ್ಕೋ ಆಗಿದೆ, ಅಷ್ಟು ಸಾಕಾಗಿದೆ ಇದು ಮಾತ್ರ. ಸೊ ಈಗ ಅಲ್ಲಿರ್ತಕ್ಕಂಥ ನೀರನ್ನು ಸಹ ನಾನು ಹಾಕ್ಕೊಂಡ್ಬಿಡ್ತೀನಿ. ಸುಮಾರು ಒಂದು 3 ನಿಮಿಷಗಳ ಕಾಲ ಆಗಿತ್ತಲ್ಲ. ಸೊ ಈಗ ಸ್ವಲ್ಪ ತಳ ಹಿಡಿಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಕುಕ್ಕರಲ್ಲಿ ಕುಕ್ ಮಾಡಲಿಕ್ಕೂ ಸ್ವಲ್ಪ ನನಗೆ ಟೈಮ್ ಬೇಕಾಗುತ್ತೆ. ಸೊ ಈಗ ಕುಕ್ಕರನ್ನು ಮುಚ್ಚಿಬಿಟ್ಟು 3 ವಿಷಲ್ಸ್ ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ನೋಡಿ, 3 ವಿಷಲ್ಸ್ ಈಗ ಆಗಿದೆ. ಸೊ ಈಗ ನೋಡ್ತಾ ಇದ್ರೆ ನಾನು ನೋಡಿ, ಡಿಪ್ರೆಷರೈಸ್ ನಾರ್ಮಲ್ ಆಗಿರಬೇಕು. ಈಗ ಕುಕ್ಕರ್ ಓಪನ್ ಮಾಡಿದಾಗ ಪರ್ಫೆಕ್ಟಾಗಿ ಚಿಕನ್ ಎಲ್ಲ ಬೆಂದ್ಬಿಟ್ಟಿದೆ. ನಿಯರ್ಲಿ 95% ಚಿಕನ್ ಬೆಂದ್ಬಿಟ್ಟಿದೆ. ನೋಡಿ, ನೀರಿನ ಅಂಶ ಎಲ್ಲ ಮೇಲೆ ತೇಲ್ತದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ನಾನು ಹಾಕ್ಕೊಳ್ತೇನೆ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬಾರ್ದು.
ಈಗ ಒಮ್ಮೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಹೇಳ್ತಿದ್ದಿಲ್ಲ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ನನಗೆ ಬೇಕು. ಇದು ಸ್ವಲ್ಪ ನೀರಿದೆ, ಸೊ ಹಾಗಾಗಿ ಇನ್ನೂ ನನಗೆ ಡಿಸೈರ್ಡ್ ಕನ್ಸಿಸ್ಟೆನ್ಸಿ ಬೇಕಾಗೋವರೆಗೂ ನಾನು ಇದನ್ನು ಕುಕ್ ಮಾಡಬೇಕು. ನೀವು ನೋಡ್ತಿರ್ಬೋದು ಇನ್ನೂ ನೀರಾಗಿದೆಯಲ್ಲ, ಸೊ ಹಾಗಾಗಿ ಇನ್ನೂ ಒಂದು 4 ರಿಂದ 5 ನಿಮಿಷ ನಾನು ಹೈ ಫ್ಲೇಮ್ ಓಪನಲ್ಲಿ ನಾನು ಕುಕ್ ಮಾಡ್ತಾ ಇದ್ದೀನಿ. ನೋಡ್ತಿದ್ರಲ್ಲ ಈಗ ಇದೆಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಈಗ ಒಂದು ಡಿಸೈರ್ ಕನ್ಸಿಸ್ಟೆನ್ಸಿ ಸಹ ನನಗೆ ಬಂದಿದ್ದಾಗಿದೆ. ಸೊ ಈಗ ನಾನು ಇದನ್ನು ಕುಕ್ಕರನ್ನು ನಾನು ಶಿಫ್ಟ್ ಮಾಡಿಕೊಂಡು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ತಡಕವನ್ನು ಯಾವ ರೀತಿ ಆಗಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ತಡಕ ಪ್ಯಾನನ್ನು ನಾನು ಇಟ್ಕೊಂಡು ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಹೌದು, ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡಿ, ಬ್ಯೂಟಿಫುಲ್ ಆಗಿರುತ್ತೆ. ಈ ತುಪ್ಪ ಸ್ವಲ್ಪ ಕರಗಲಿ ಬಿಸಿಗೆ. ಈಗ ನೋಡಿಪ್ಪ, ಇದರಲ್ಲಿ ಒಂದು 5 ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಒಳ್ಳೆ ಫ್ಲೇವರನ್ನು ಮಾತ್ರ ಇಂಪಾರ್ಟ್ ಮಾಡುತ್ತೆ ಆ ಫ್ರೈಗೆ ಮಾತ್ರ. ಆಹಾ, ಹಸಿರು ಮೆಣಸಿನ್ಕಾಯಿ ಖಾರ ಇದೇ ಬರುತ್ತೆ, ಒಂದು 3-4 ನಿಮ್ಗೆ ಖಾರ ಎಷ್ಟು ಬೇಕೋ ಇಷ್ಟು. ಅದು ನೋಡೋಕೆ ಅಷ್ಟು ಕೆಂಪಿಗಿರುತ್ತೆ ಅಷ್ಟೇ, ಬಟ್ ಖಾರ ಎಲ್ಲ ಬರಬೇಕಾಗಿರೋದು ಹಸಿರು ಮೆಣಸಿನ್ಕಾಯಿಂದನೇ. ಸೊ ಈಗ ಇದನ್ನು ಸ್ವಲ್ಪ ಸಾಟೆ ಮಾಡುವ, ಸ್ವಲ್ಪ ಫ್ರೈ ಆಗಲಿ, ಒಂದು ಒಳ್ಳೆ ರೋಸ್ಟ್ ಆಗಲಿ ಇದನ್ನೆಲ್ಲನೂ. ಇದಾದ ನಂತರ ಲಾಸ್ಟಲ್ಲಿ, ಲಿಟ್ರಲಿ ಲಾಸ್ಟಲ್ಲಿ ಒಂದು 2 ಚಿಟಿಕೆ ಅಷ್ಟು ಕಸ್ತೂರಿ ಮೆಂತ್ಯನ ಹಾಕಿಬಿಟ್ಟು ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದೊಳ್ಳೆ ಅರೋಮಾ, ಒಂದೊಳ್ಳೆ ಘಮ ಬರಲಿಕ್ಕೆ ಶುರು ಆಗುತ್ತೆ. ಈಗ ಫ್ಲೇಮನ್ನು ತಕ್ಷಣ ಆಫ್ ಮಾಡಿಬಿಟ್ಟು ನಾವು ಏನು ಫ್ರೈ ಮಾಡಿದ್ವಲ್ಲ ಆ ಫ್ರೈಯಲ್ಲಿ ಈ ಒಂದು ಒಗ್ಗರಣೆಯನ್ನು ಮಿಕ್ಸ್ ಮಾಡಿಬಿಡುವ. ಆ ಫ್ರೈನ್ ಟೇಸ್ಟೇ ಒಂದು ಲೆವೆಲ್ ಆದರೆ ಈ ಒಗ್ಗರಣೆ ಬಿದ್ದಾಗ ಅದು ಇನ್ನೊಂದು ಲೆವೆಲನ್ನು ರೀಚ್ ಆಗಿಬಿಡುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಸೊ ಈಗ ಇದನ್ನು ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡುವ. ಕೊನೆಯದಾಗಿ ಶೃಂಗಾರಕ್ಕಾಗಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಟೇಸ್ಟ್ ಅಂತೂ ಆಹಾ ಸೂಪರಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದ್ರೂ ನೀವು ಹಾಕೋಬೋದು. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕೊನೆಯದಾಗಿ ನೀವು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ಬಾಯಲ್ಲಿ ನೀರು ಉರಿಸ್ತಕ್ಕಂಥ ಈ ಒಂದು ಚಿಲ್ಲಿ ಗಾರ್ಲಿಕ್ ಚಿಕನ್ ಫ್ರೈ ಅದ್ಭುತವಾಗಿ ಸಿಂಪಲ್ಲಾಗಿ ಕುಕ್ಕರಲ್ಲಿ ಅದು ಕೂಡ ರೆಡಿ ಆಗಿದೆ. ಆ ಕಲರ್ ನೋಡ್ರಿ ಏನು ಕ್ಲಾಸ್ ಆಗಿದೆ ಅಂದ್ಬಿಟ್ಟು. ಯಾವುದಾದ್ರೂ ಕಲರ್ ಹಾಕಿದ್ದೀವ, ಏನು ಹಾಕಿದ್ದೀವಿ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಮಾಡಿ ನೋಡಿ, ನಾ ಹೇಳ್ತೀನಲ್ಲ, ಅಕ್ಕಿ ರೊಟ್ಟಿ ಚಪಾತಿ ನಾನ್ ಜೊತೆ ಅಂತೂ ಕಳೆದು ಹೋಗ್ಬಿಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಮಾಡೋದು ಸಹ ಅಷ್ಟೇ, ತುಂಬ ಅಂದರೆ ತುಂಬ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ತಿಳಿಸೋದನ್ನು ಮರಿಬೇಡಿ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನು ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮಗೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಪ್ಪ.